ಹೊತ್ತಲ್ಲಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಮನೆಯಲ್ಲಿದ್ದಂತಹ ಕೋಟಿ ಕೋಟಿ ಹಣ ಹಾಗೂ ಮೂಟೆ ಮೂಟೆ ಬೆಳ್ಳಿ ಬಂಗಾರವನ್ನ ಸೀಸ್ ಮಾಡಿದ್ದಾರೆ. ಅಷ್ಟಕ್ಕೂ ಈ ದಾಳಿ ಎಲ್ಲಾಯ್ತು, ಈ ದಾಳಿ ಸಂದರ್ಭದಲ್ಲಿ ಏನೆಲ್ಲ ಸಿಕ್ತು ಅದನ್ನೇ ತೋರಿಸ್ತೀವಿ ನೋಡಿ. ಅಬ್ಬಬ್ಬಾ, ಕಂತೆ ಕಂತೆ ನೋಟು, ಮೂಟೆಗಟ್ಲೆ ಬೆಳ್ಳಿ ಬಂಗಾರ, 5,60,00,000 ಹಣ, 3 ಕೆಜಿ ಬಂಗಾರ, 103 ಕೆಜಿ ಗಟ್ಟಿ ಬೆಳ್ಳಿ ಸೀಸ್. ಲೋಕಸಭೆ ಚುನಾವಣೆಗೆ ಕೇವಲ 20 ದಿನ ಮಾತ್ರ ಬಾಕಿ ಇದೆ. ಈ ವೇಳೆ ಬಳ್ಳಾರಿಯ ಕೋಟಿಕುಳಕ್ಕೆ ಪೊಲೀಸರು ಖೆಡ್ಡಾ ತೋಡಿದ್ದಾರೆ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಳ್ಳಾರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದು 5,60,00,000 ನಗದು, 3 ಕೆಜಿ ಬಂಗಾರ, 103 ಕೆಜಿ ಆಭರಣ ಬೆಳ್ಳಿ, 21 ಕೆಜಿ ಗಟ್ಟಿ ಬೆಳ್ಳಿ ಜಪ್ತಿ ಮಾಡಿದ್ದಾರೆ. ಒಟ್ಟು 7,06,00,000 ಮೌಲ್ಯದ ಹಣ, ಬಂಗಾರ, ಬೆಳ್ಳಿ ಜಪ್ತಿ ಮಾಡಿದ್ದಾರೆ. ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದು ಪ್ರಾಥಮಿಕ ತನಿಖೆಯಲ್ಲಿ ಹವಾಲಕ್ಕೆ ಸಂಬಂಧಪಟ್ಟ ಹಣ ಎನ್ನಲಾಗ್ತಾ ಇದೆ. ನೆಕ್ಸ್ಟ್ ಅದೇ ಅವರಿಗೆ ಕರೆಸಿ ಅದಕ್ಕೆ ಏನಾದರೂ ದಾಖಲಾತಿಗಳಿದೆಯಾ ಅದೆಲ್ಲ ಕಲೆಕ್ಟ್ ಮಾಡಬೇಕು ನಾವು. ಮತ್ತು ಅದಕ್ಕೆ ಸೋರ್ಸ್ ಪಾಯಿಂಟ್ ಯಾವುದು, ಎಲ್ಲಿಂದ ಬಂದಿದೆ, ಯಾವ ಪರ್ಪಸ್ಗೆ ಬಂದಿದೆ, ಇದೆಲ್ಲ ಕೂಡ ನಾವು ಫೈಂಡ್ ಔಟ್ ಮಾಡಬೇಕು. ಇದೇನಾದರೂ ಎಲೆಕ್ಷನ್ಸ್ ಪರ್ಪಸ್ ಆಗಿ ಈ ಥರ ದುಡ್ಡನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀರಾ ಅನ್ನೋದು ನಾವು ವಿಚಾರಣೆಯಲ್ಲಿ ನಾವು ಕಂಬಳಿ ಬಜಾರ್ನಲ್ಲಿ ಹೇಮಾ ಜ್ಯುವೆಲರ್ಸ್ ಮಾಲೀಕರಾದ ನರೇಶ್ ಎಂಬುವರ ಮನೆಯಲ್ಲಿ ಹಣ ಪತ್ತೆಯಾಗಿದ್ದು ಆರೋಪಿ ನರೇಶ್ ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಈ ಕುರಿತು ಪಬ್ಲಿಕ್ ಟಿವಿಗೆ ಬಳ್ಳಾರಿ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಮಾಹಿತಿ ನೀಡಿದ್ದು, ಹಣ, ಬಂಗಾರ, ಬೆಳ್ಳಿ ಸೋನಿ ಎಂಬುವರಿಗೆ ಸೇರಿದೆ. 5,60,00,000 ಹಣ, 68 ಕೆಜಿ ಗಟ್ಟಿ ಬೆಳ್ಳಿ, 103 ಕೆಜಿ ಆಭರಣ ಬೆಳ್ಳಿ, 3 ಕೆಜಿ ಬಂಗಾರವನ್ನು ವಶಕ್ಕೆ ಪಡೆಯಲಾಗಿದೆ. ಹಣ ಹವಾಲಾ ಅನ್ನೋ ಬಗ್ಗೆ ಅನುಮಾನ ಇದೆ. ಈ ಕುರಿತು ತನಿಖೆ ಮಾಡ್ತಾ ಇದ್ದೀವಿ. 98 KP ಆಕ್ಟ್ ನಡಿ ಕೇಸ್ ದಾಖಲಾಗಿದೆ ಅಂತ ಹೇಳಿದ್ರು. ನರೇಶ್ ಅಂತ ಹೇಳಿ ಒಬ್ಬ ಜ್ಯುವೆಲ್ಲರಿ ಶಾಪ್ ಓನರ್, ಅವರು ಹೇಮಾ ಜ್ಯುವೆಲ್ಲರ್ಸ್ ಅಂತ ಒಂದು ಶಾಪ್ ಇದೆ ಅವರಿಗೆ. ಅವ್ರ ಮನೆಯಲ್ಲಿ ಸರ್ಚ್ ಮಾಡಿದಾಗ 5.6 crore ಕ್ಯಾಶ್, 103 ಕೆಜಿ ಆರ್ನಮೆಂಟ್ ಸಿಲ್ವರ್, 68 ಕೆಜಿ ರಾ ಸಿಲ್ವರ್ ಮತ್ತು 3 ಕೆಜಿ ಗೋಲ್ಡ್, ಇಷ್ಟೆಲ್ಲ ಅವ್ರ ಮನೆಯಲ್ಲಿ ಸಿಕ್ಕಿದೆ. ಅದಕ್ಕೆ ಯಾವುದೇ ಪೂರಕ ದಾಖಲಾತಿಗಳು ಇರಲಿಲ್ಲ. ಮಹಾಜರ್ ಮಾಡಿಕೊಂಡು ಎಲ್ಲ ಸೀಸ್ ಮಾಡಿಕೊಂಡು ಬಂದಿದ್ದಾರೆ. ಒಂದು FIR ಮಾಡಿ ಫರ್ದರ್ ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ಪೊಲೀಸರ ಮಾಹಿತಿ ಪ್ರಕಾರ ಈ ಹಣ ಹವಾಲಾ ಹಣವಾಗಿದ್ದು ಚುನಾವಣೆಯಲ್ಲಿ ಹಣವನ್ನು ಬಳಕೆ ಮಾಡುವ ಉದ್ದೇಶದಿಂದ ಸಂಗ್ರಹ ಮಾಡಲಾಗಿತ್ತು ಎನ್ನಲಾಗಿದೆ. ಆದರೆ ಯಾವ ಪಕ್ಷಕ್ಕೆ ಸೇರಿದ್ದು ಎನ್ನುವುದು ಪೊಲೀಸರ ತನಿಖೆಯಿಂದ ಹೊರಬರಬೇಕಿದೆ. ನವೀನ್ ಪರದೇಶಿ, ಪಬ್ಲಿಕ್ ಟಿವಿ, ಬಳ್ಳಾರಿ.